ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ಕಳೆದ ವಾರ ನಾನು ಹೇಳಿದ್ದೆ ಏನಂತ, BS ಪಾಟೀಲ್ ರವರ ನೇತೃತ್ವದಲ್ಲಿ ಎಲ್ಲ ಬೆಸ್ಕಾಂ ಕಚೇರಿಗಳಿಗೆ ನುಗ್ಗಿ ಒಂದಷ್ಟು ಭ್ರಷ್ಟರನ್ನ ಭೇಟಿಯಾಡಿದ್ದಾರೆ. ಕರೆಕ್ಟ್ ಟೈಮ್ಗೆ ಆಫೀಸ್ ಹೋಗ್ತಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿದ್ದಾರೆ. ಮತ್ತೆ ಅವ್ರ ಜೊತೆಯಲ್ಲಿ 500ಕ್ಕಿಂತ ಹೆಚ್ಚಿನ ಹಣವಿದ್ರೆ ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ಕಾರಣವನ್ನ ಕೇಳಿದ್ರು, ರೀಸನ್ ಅನ್ನ ಕೇಳಿದ್ರು, ಹೇಗೆ ಬಂತು ಅಂತ. ಜೊತೆಗೆ ಸುಮಾರು 7 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ರು. ಅಂದ್ರೆ ಅಧಿಕಾರಿಗಳ ಜೇಬಿನಲ್ಲಿ ಸಿಕ್ಕಂತ 50,000, 1 ಲಕ್ಷ, 10,000, 20,000 ಹಿಂಗೆ ಹಣವನ್ನ ಪಡೆದಿದ್ರು, ನಗದು ಹಣವನ್ನ ಪಡೆದಿದ್ರು. ಜೊತೆಗೆ ನಗದು ಹಣವನ್ನ ಪಡೆದಿದ್ರು. ಆದ್ರೆ ಇಲ್ಲಿ ಭ್ರಷ್ಟರು UPI ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣವನ್ನ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ. ಅಂದ್ರೆ ಏನ್ ಹೇಳ್ತಾರೆ, ಭ್ರಷ್ಟಾಚಾರವನ್ನೇ ಎಷ್ಟು ಲೀಗಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಅದು ಯಾವ ರೀತಿ ಅಂತ ಹೇಳಿದ್ರೆ, ಒಬ್ಬ ಮನೇಲಿ ಕೂತು ಕ್ಲಿನಿಕ್ ನಡೆಸ್ತಾ ಇರ್ತಾನೆ. ಸೊ ಆತನಿಂದ ಸುಮಾರು 1 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಬೇಡಿಕೆ ಎಲ್ಲ ಬೆದರಿಕೆಯನ್ನು ಹಾಕ್ತಾರೆ. ಕೊಟ್ಟಿಲ್ಲ ಅನ್ಕೋ, ಕರೆಂಟ್ ಬಿಲ್ ಕಟ್ ಮಾಡ್ತೀನಿ ಅಂತ. ಇದು ಲೀಗಲಿ ಭ್ರಷ್ಟಾಚಾರವನ್ನ ಮಾಡಕ್ ಹೊಟ್ಟಿರುವಂತಹ ಬೆಸ್ಕಾಂ ಅಧಿಕಾರಿಗಳ ಕತೆ ಹೇಳ್ತಾ ಹೋಗ್ತೀನಿ. ಎಸ್, ಹೋಮ್ ಡಾಕ್ಟರ್ ಹೆಸರು ಬಂದ್ಬಿಟ್ಟು ಅನುಸ್ ಸೋಲಮನ್ ಜಾಯ್ ಅಂತ. ಇವರು ಹುಳಿಮಾವಿನ ಒಂದು ಭಾಗಕ್ಕೆ ಸೇರಿರ್ತಾರೆ. ಸೊ ಅವ್ರಿಗೆ ಮೆಸೇಜ್ ಮಾಡ್ತಾರೆ, ಇಂಟಿಮೇಟ್ ಮಾಡ್ತಾರೆ, ನಿಮ್ಮ ಕರೆಂಟ್ ಅನ್ನ ಇನ್ನೊಂದು ಅಷ್ಟು ಕ್ಷಣಗಳಲ್ಲಿ ಕರೆಂಟ್ ಅನ್ನ ಕಟ್ ಮಾಡ್ತೀವಿ, ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ. ನಾವು ಬೆಂಗಳೂರು ಬೆಸ್ಕಾಂನ ಅಧಿಕಾರಿಗಳು ಅಂತ ಹೇಳ್ಕೊಂಡು ಅಂತ ಹೆದರಿಸ್ತಾರೆ. ನಂತರ AE ವೀರೇಶ್ ಮತ್ತೆ ಸುಬ್ರಹ್ಮಣ್ಯನ್ ಅವರು, ನಿಮ್ಮ ಕರೆಂಟ್ ಕಟ್ ಮಾಡಬಾರ್ದು, ನಿಮ್ಮ ಮನೆಗೆ ಯಾವುದೇ ವಿದ್ಯುತ್ ಕಡಿತ ಆಗಬಾರ್ದು ಅಂದ್ರೆ 1 ಲಕ್ಷ ಟ್ರಾನ್ಸ್ಫರ್ ಮಾಡಿ ಅಂತ. ಸೋಲಮನ್ ಜಾಯ್ ಅವರು ಅನ್ಕೋತಾರೆ, ಅಲ್ಲ ನಾನು ನಾನೆಲ್ಲ ಕರೆಕ್ಟಾಗಿ ಇದ್ದೀನಿ, ಯಾವುದೇ ಇಲ್ಲಿಗಲಿ ನಾನು ಮಾಡ್ಕೊಂಡಿಲ್ಲ, ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ, ಹೆಂಗೆ ಕಟ್ ಮಾಡ್ತೀರಾ ಅಂತ. ಬಟ್ ಆದ್ರೆ ಈಗ ಆನ್ ಟೈಮ್ ನಿಮ್ ಕರೆಂಟ್ ಕಟ್ ಮಾಡ್ತೀನಿ ಅಂತ ಹೇಳಿದ್ಕೆ ಪಾಪ ಭಯಪಟ್ಟು ಆತ 20,000 ಟ್ರಾನ್ಸ್ಫರ್ ಮಾಡ್ತಾನೆ. ಅಂದ್ರೆ UPI ಮೂಲಕ ನೀನು ಟ್ರಾನ್ಸ್ಫರ್ ಮಾಡು ಅಂತ. ಅದನ್ನ ಇಸ್ಕೊಂಬರೋದು ಸುಬ್ರಹ್ಮಣ್ಯ ಅನ್ನುವಂಥವ್ನು. ಅಲ್ಲ, ಸುಬ್ರಹ್ಮಣ್ಯ ಅನ್ನೋನು ಹೇಳಿದ್ರೆ ವೀರೇಶ್ ಅನ್ನೋನು ಇಸ್ಕೊಂಬರುವಂಥದ್ದು. ಸೊ ಅಲ್ಲಿಂದ 10,000 ನೀನು ಬೆಳಗ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅಧಿಕಾರಿಗಳು ಎಷ್ಟು ಏನ್ ಹೇಳ್ತಾರೆ, ಬೇಲಿ ಎದ್ದು ಹೊಲ ಮೇಯದು ಅಂತ ಹೇಳ್ತಾರಲ್ಲ, ಹಂಗೆ ಅಧಿಕಾರಿಗಳು ಎಷ್ಟೊಂದು ಹರಾಜಕತೆಯಿಂದ ನಡೆಸ್ತಾ ಇದ್ದಾರೆ ತಮ್ಮ ಕರ್ತವ್ಯವನ್ನ. ಮತ್ತು ಜನರನ್ನ ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ. ಯಾವುದೇ ಕಾನೂನುಗಳ ಮೇಲೆ ಅಥವಾ ಮೇಲಧಿಕಾರಿಗಳ ಮೇಲೆ ಭಯ ಇಲ್ಲ ಅನ್ನುವಂಥದ್ದು ಎಷ್ಟು ಈಸಿಯಾಗಿ ಕಾಣುತ್ತೆ. ಅಂದ್ರೆ ಫೋನ್ ಪೇ ಮುಖಾಂತರ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಮೇಲಧಿಕಾರಿಗಳು ಸುಮ್ಮನೆ ಇರ್ತಾರಾ? ಹಿಂಗ್ ನೋಡಿದ್ರೆ ಜನ ಹೇಳತ್ರನೇ ಆಗ್ಬೋದಪ್ಪ, ಎಲ್ಲರಿಗೂ ಕಮಿಷನ್ ಹೋಗುತ್ತೆ ಅನ್ನೋದಿದೆಯಲ್ಲ, ಅದು ಹಂಗೆ ಇರ್ಬೋದು ಮೇ ಬಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟು ಓಪನ್ಲಿ, ಅಷ್ಟು ರಾಜರೋಷವಾಗಿ ನಿಮ್ಮ ಕಮಿಷನ್ ಅಥವಾ ಲಂಚವನ್ನ ನೀವು ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಥಿಂಕ್ ಮಾಡಿ, ಆ ಹಣ ಮೇಲಿನ ಅಧಿಕಾರಿಗೂ ಹೋಗದೆ ಇರತ್ತಾ? ಹೋಗಿಲ್ಲ ಅಂತ ಹೇಳಿದ್ರೆ ಇವರನ್ನ ಸುಮ್ಮನೆ ಬಿಡ್ತಾರಾ? ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲ್ವಾ? ಅದೇ, ಅಧಿಕಾರಿಗಳಿಗೆ ಹಣ ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಕ್ರಮವನ್ನು ತೆಗೆದುಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಎಸ, ಇನ್ನೂ ಯಾವಾಗ ಈ ವಿಚಾರ ಆತನಿಗೆ ಒಂದ್ ಸ್ವಲ್ಪ ಭಯ ಹುಡ್ಸತ್ತೆ, ಮತ್ತೆ ಬೆಳಿಗ್ಗೆ 10,000 ತಗೊಬಂದು ಕೊಡಿ ಅಂತ ಹೇಳ್ತಾನೆ, ಆ ಪಾಯಿಂಟ್ ಅಲ್ಲಿ ಯಾರು ಅನುಸ್ ಸೋಲಮನ್ ಜಾಯ್ ಅವ್ರು ಯೋಚನೆ ಮಾಡ್ತಾರೆ, ನಾನು ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ, ಹೆಂಗ್ ನನ್ನ ಕರೆಂಟ್ ಅನ್ನ ಕಟ್ ಮಾಡ್ತಾರೆ, ಜೊತೆಗೆ ಹೆಂಗ್ ನಾನು ಯಾಕೆ ದುಡ್ಡನ್ನ ಕೊಡಬೇಕು ಅನ್ನುವಂತ ಸಾಕಷ್ಟು ಯೋಚನೆ ಮಾಡಿದಾಗ ಆತ ಏನ್ ಹೇಳ್ತಾನೆ, ತಮ್ಮ ಹತ್ರ ಇರುವಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾನೆ. ಸೊ ಅಲ್ಲಿಂದ ಈ ವೀರೇಶ್ ಮತ್ತೆ ಸುಬ್ರಹ್ಮಣ್ಯನ್ ಅವರ ಲಂಚದ ಅವತಾರ ಬೆಳಕಿಗೆ ಬರುತ್ತೆ. ನಂತರ ಅಲ್ಲಿನ ಮೀಟರ್ ರೀಡರ್ಗಳನ್ನ ಕೇಳಿದಾಗ ಅವರು ಹಣವನ್ನು ತೆಗೆದುಕೊಂಡಿರೋದು ನಿಜ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ವಾಪಸ್ ಮತ್ತೆ ಆ ಸೋಲಮನ್ ಜಾಯ್ಗೆ ಯಾವಾಗ ಈ ಪ್ರಕರಣ ಸ್ವಲ್ಪ ಜೋರಾಗಕ್ಕೆ ಶುರುವಾಗತ್ತಲ್ವಾ, ಸ್ವಲ್ಪ ಎಲ್ರಿಗೂ ಮುಟ್ಟಕ್ಕೆ ಶುರು ಆಗುತ್ತಲ್ವಾ, ನಂತರ ಹಣ ಆತ ಎಲ್ರಿಗೂ ಅಂದ್ರೆ ಸುಬ್ರಹ್ಮಣ್ಯನ್ ವಾಪಸ್ಸು ಜಾಯ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅಧಿಕಾರಿಗಳು ಅಲ್ಲಿ ಅವ್ರು ಕೇಳಿದ್ರೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಲ್ಲ. ಉಪೇಂದ್ರದೊಂದು ಡೈಲಾಗ್ ಬರುತ್ತಲ್ಲ, ನಾನವನಲ್ಲ ಅಂತ, ಆ ಮಾತನಾಡಿದ್ದಾರೆ. ಇದು ಬೆಂಗಳೂರಿನಲ್ಲೇ ಹೊರಮಾವಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಭ್ರಷ್ಟಾಚಾರವನ್ನು ಎಷ್ಟು ಲೀಗಲಿ ತಗೊಂಡು ಅಧಿಕಾರಿಗಳು ಯಾವ್ಯಾವ ರೀತಿಯೆಲ್ಲ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ. ಇನ್ನು ಕಳೆದ ವಾರವಷ್ಟೇ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ರು. ಸೊ ಆ ಥರ ಜಾಸ್ತಿ ಆದಾಗ ಈ ತರ ಭ್ರಷ್ಟರನ್ನ ಮಟ್ಟ ಹಾಕೋದು ಒಂದು ಸ್ವಲ್ಪ ಬೇಗ ಆಗತ್ತೆ ಅನ್ಸತ್ತೆ. ಎಸ್, ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.